ಹೇಳಿ ಮೇಡಮ್. ನಮ್ಮ ಕಂಪನಿಯಲ್ಲಿ ಒಂದೇ ಬ್ರೇಕ್ ತಗೊಳ್ಳಿಕ್ಕೆ ಇತ್ತೀಚೆಗೆ ನೀನು 3 ಜನ ತೆಗೆಯುವಷ್ಟು ಬ್ರೇಕ್ ತೆಗಿತಾ ಇದೆಯಾ? ಏನು ಕತೆ ನಿಂದು? ಅದು ಮೇಡಮ್, ನಾನು 3 ಜನ ಮಾಡುವಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ 3 ಜನರ ಬ್ರೇಕ್ ತಗೊಳ್ತಾ ಇದ್ದೀನಿ ಮೇಡಮ್. ಹಾ, ನೋಡಿದ್ರ ವೀಕ್ಷಕರೇ, ಮ್ಯಾನೇಜರ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ? ಹೇಳಿ ಮೇಡಮ್. ನೀ ಮಾಡಿರೋ ಕೆಲಸ ಯಾಕೋ ಚೆನ್ನಾಗಿಲ್ಲ, ಸ್ವಲ್ಪ ಜಾಸ್ತಿ ಪ್ರಯತ್ನ ಹಾಕು. ಅದು ಮೇಡಮ್, ನನ್ನ ಸ್ಯಾಲರಿ ಕೂಡ ಚೆನ್ನಾಗಿಲ್ಲ, ಅದನ್ನು ಜಾಸ್ತಿ ಮಾಡಲಿಕ್ಕೂ ಸ್ವಲ್ಪ ಪ್ರಯತ್ನ ಹಾಕಿ ಮೇಡಮ್. ನನ್ನ ಜೊತೆ ಅಲ್ಲ, ನೀನು ಮತ್ತೆ HR ಡಿಸ್ಕಸ್ ಮಾಡಬೇಕು. ಜಾಸ್ತಿ ಆರ್ಗ್ಯೂ ಮಾಡಕ್ ಹೋಗ್ಬಿಡಿ, ನಿಮ್ಮ EMI HR ಕಟ್ಟಲ್ಲ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಮ್ಯಾನೇಜರ್ ಇನ್ನು ಮುಂದೆ ನಿಮಗೆ ಬೈಯಬಾರದಾದರೆ ಈ ಪರಿಹಾರವನ್ನು ದಯವಿಟ್ಟು ಮಾಡಿ. ನಿಮ್ಮ ಕಂಪನಿಯ 1 ಶೇರ್ ಅನ್ನು ಖರೀದಿ ಮಾಡಿ. ಅದನಂತರ ನಿಮ್ಮ ಮ್ಯಾನೇಜರ್ ಬೈಯಲು ಬಂದಾಗ ನೇರವಾಗಿ ಈ ರೀತಿಯಾಗಿ ಉತ್ತರಿಸಿ: ರೀ ಸ್ವಾಮಿ, ಈ ಕಂಪನಿಯ ಶೇರ್ ಹೋಲ್ಡರ್, ಸೋ ಕಾಲ್ಡ್ ಇನ್ವೆಸ್ಟರ್ ಅವರ ಹತ್ರ ಈ ರೀತಿಯಾಗಿ ಮಾತಾಡ್ತೀರೇನ್ರಿ ಎಂದು ಹೇಳಿಬಿಡಿ. ಥ್ಯಾಂಕ್ ಯು. ಹೇ ಚಿಂಟು, ಹೇಳಿ ಮೇಡಮ್. ನಿನ್ನ ಟ್ಯಾಲೆಂಟ್ಗೆ 2 ಕಂಪನಿ ಇವಾಗಲೇ ನಿನ್ನ ಹಿಂದೆ ಬಿದ್ದಿದ್ದಾರಂತೆ, ಜೂನಿಯರ್ಸ್ ಹೇಳಿದ್ರು, ಹೌದಾ? ಅದು ಏನಿಲ್ಲ ಮೇಡಮ್, ಒಂದು ಕಂಪನಿ ನಾನು ಲೋನ್ ತಗೊಂಡಿರುವ ಫೈನಾನ್ಸ್ ಕಂಪನಿ, ಮತ್ತೊಂದು ನಾನು ಕರೆಂಟ್ ಬಿಲ್ ಕಟ್ಟಲಿಕ್ಕಿರುವ ಬೆಸ್ಕಾಂ ಎಲೆಕ್ಟ್ರಿಸಿಟಿ ಕಂಪನಿ ಮೇಡಮ್. ಅಯ್ಯೋ,